ರೈಲ್ವೆಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಕನಸು ಕಂಡಿರೋ ಯುವಕರಿಗೆ ಈಗ ಅದೃಷ್ಟದ ಬಾಗಿಲು ತೆರೆದಿದೆ. ರೈಲ್ವೆ ನೇಮಕಾತಿ ಮಂಡಳಿ ಬರೋಬ್ಬರಿ 22,195 ಗ್ರೂಪ್ ಡಿ ಹುದ್ದೆಗಳು ಭರ್ತಿಗೆ ಅಧಿಸೂಚನೆ ಹೊರಡಿಸಿದೆ. 10ನೇ ತರಗತಿ ಅಥವಾ ITI ಪಾಸ್ ಆಗಿದ್ರೆ ಸಾಕು, ನೀವು ಕೂಡ ಈ ಭದ್ರ ಸರ್ಕಾರಿ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬಹುದು. ಈಗಾಗಲೇ ಅಪ್ಲಿಕೇಶನ್ ಪ್ರಕ್ರಿಯೆ ಶುರುವಾಗಿದ್ದು, ಲಕ್ಷಾಂತರ ಅಭ್ಯರ್ಥಿಗಳು ಈ ಅವಕಾಶಕ್ಕಾಗಿ ಕಾಯ್ತಿದ್ದಾರೆ. ಈ ನೇಮಕಾತಿಯ ಅರ್ಹತೆ ಏನು, ಸಂಬಳ ಎಷ್ಟು ಸಿಗುತ್ತೆ, ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಉದ್ಯೋಗ ಆಕಾಂಕ್ಷಿಗಳಿಗೆ ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗ ಪಡೆಯೋಕೆ ಇದೊಂದು ಸುವರ್ಣ ಅವಕಾಶ. ರೈಲ್ವೆ ನೇಮಕಾತಿ ಮಂಡಳಿ 2026ನೇ ಸಾಲಿನ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿಯನ್ನು ಅಧಿಕೃತವಾಗಿ ಅನೌನ್ಸ್ ಮಾಡಿದೆ. ಇಂದಿನಿಂದಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದು, ಮಾರ್ಚ್ 2ರವರೆಗೆ ಸಮಯ ಅವಕಾಶ ನೀಡಲಾಗಿದೆ. ಯಾರು 10ನೇ ತರಗತಿ ಮುಗಿಸಿದ್ದಾರೋ ಅಥವಾ ITI ಕಂಪ್ಲೀಟ್ ಮಾಡಿದ್ದಾರೋ ಅಂತವರು ತಕ್ಷಣ rrbchennai.government.in ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಗುಜರಾಯಿಸಬಹುದು. ವಯೋಮಿತಿಯ ಬಗ್ಗೆ ಹೊಳೆದಾದರೆ 18ರಿಂದ 33 ವರ್ಷದ ಒಳಗಿರೋ ಯುವಕರು ಈ ಹುದ್ದೆಗಳಿಗೆ ಅರ್ಹರು. SC/ST ಮತ್ತು OBC ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮದಂತೆ ವಯೋ ಪರಿಮಿತಿಯಲ್ಲಿ ಸಡಿಲಿಕೆ ಕೂಡ ಸಿಗಲಿದೆ. ಅರ್ಜಿ ಶುಲ್ಕದ ವಿಷಯದಲ್ಲಿ ರೈಲ್ವೆ ಇಲಾಖೆ ಒಂದು ವಿಶೇಷ ಆಫರ್ ನೀಡಿದೆ. ನೀವು ಪರೀಕ್ಷೆಗೆ ಹಾಜರಾದರೆ ಸಾಕು, ಸಾಮಾನ್ಯ ವರ್ಗದವರಿಗೆ 400 ರೂಪಾಯಿ ಮತ್ತು ಕಾಯ್ದಿರಿಸಿದ ವರ್ಗದವರಿಗೆ ಪೂರ್ಣ 250 ರೂಪಾಯಿಗಳನ್ನು ಮರು ವಾಪತಿ ಅಂದ್ರೆ ರೀಫಂಡ್ ಮಾಡಲಾಗುತ್ತೆ. ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ, ಅಭ್ಯರ್ಥಿಗಳು ಮೊದಲು ಕಂಪ್ಯೂಟರ್ ಆಧಾರಿತ CBT ಪರೀಕ್ಷೆ ಬರೆಯಬೇಕು. ಇದರಲ್ಲಿ ಗಣಿತ, ಜನರಲ್ ಸೈನ್ಸ್ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಇರುತ್ತವೆ. ಈ ಪರೀಕ್ಷೆಯಲ್ಲಿ ಪಾಸ್ ಆದವರಿಗೆ ದೈಹಿಕ ದಕ್ಷತೆ ಪರೀಕ್ಷೆ ಅಂದ್ರೆ PET ನಡೆಸಲಾಗುತ್ತದೆ. ನಿಮಗೆ ದೈಹಿಕ ಸಾಮರ್ಥ್ಯವನ್ನು ಇಲ್ಲಿ ಪರೀಕ್ಷಿಸಿ ನಂತರ ದಾಖಲೆ ಪರಿಶೀಲನೆ ಮಾಡಿ ಅಂತಿಮವಾಗಿ ಕೆಲಸಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಸಂಬಳದ ವಿಷಯಕ್ಕೆ ಬಂದ್ರೆ, ಆಯ್ಕೆಯಾದ ಅಭ್ಯರ್ಥಿಗಳಿಗೆ 7ನೇ ವೇತನ ಆಯೋಗದ ಪ್ರಕಾರ ಆರಂಭಿಕವಾಗಿ 18,000 ರೂಪಾಯಿ ಮೂಲ ವೇತನ ಸಿಗುತ್ತೆ. ಇದರ ಜೊತೆಗೆ ಮನೆ ಬಾಡಿಗೆ ಭತ್ಯ, ತೊಟ್ಟಿ ಭತ್ಯ ಸೇರಿದಂತೆ ಕೇಂದ್ರ ಸರ್ಕಾರದ ಎಲ್ಲ ಸೌಲಭ್ಯತೆಗಳು ಲಭ್ಯವಿರುತ್ತವೆ. ಸರ್ಕಾರಿ ಕೆಲಸದ ಜೊತೆಗೆ ರೈಲ್ವೆ ಸೌಲಭ್ಯಗಳನ್ನು ಪಡೆಯೋಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗೋದು ಕಷ್ಟ. ಹಾಗಾಗಿ ಅರ್ಹ ಯುವಕರು ಲೇಟ್ ಮಾಡದೆ ಕೂಡಲೇ ಅರ್ಜಿ ಸಲ್ಲಿಸ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.